ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊಟ್ಟ ಮೊದಲ ತಿಂಗಳು ಮುಹರ್ರಮುಲ್ ಹರಾಮ್ ಪ್ರಾರಂಭವಾಗಿದೆ. ಇದು ಅಲ್ಲಾಹನು ವಿಶೇಷವಾಗಿ ಗೌರವ ನೀಡಿದ 4 ಪವಿತ್ರ ತಿಂಗಳುಗಳಲ್ಲಿ ಒಂದಾಗಿದೆ. ಜಿಕಾದ, ಜಿಲ್ಹಿಜ್ಜಾ, ಮುಹರ್ರಮುಲ್ ಹರಾಮ್ ಹಾಗೂ ರಜಬುಲ್ ಮುರಜ್ಜಬ್. ಇಸ್ಲಾಮಿಕ್ ಕ್ಯಾಲೆಂಡರಿನ 11ನೇ, 12ನೇ, 1ನೇ ಹಾಗೂ 7ನೇ ತಿಂಗಳು. ಈ 4 ತಿಂಗಳುಗಳಲ್ಲಿ ಪುಣ್ಯಗಳ ಪ್ರತಿಫಲವನ್ನು ಹೆಚ್ಚಿಸಲಾಗುತ್ತದೆ ಹಾಗೂ ಪಾಪಗಳ ಪರಿಣಾಮಗಳು ಸಹ ಗಂಭೀರವಾಗಿರುತ್ತವೆ. ಹೀಗಾಗಿ ನಾವು ಈ 4 ತಿಂಗಳುಗಳಲ್ಲಿ ಹೆಚ್ಚಾಗಿ ಪಾಪಗಳಿಂದ ದೂರವಿರಬೇಕು. ಆದಷ್ಟು ಪುಣ್ಯಗಳನ್ನು ಗಳಿಸುವುದರಲ್ಲಿ ನಿರತರಾಗಿರಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ 4 ತಿಂಗಳುಗಳನ್ನು ಗೌರವ ನೀಡಿದ್ದಾನೆ. ಅದರಲ್ಲೇ ಒಂದು ಈ ಮುಹರ್ರಮುಲ್ ಹರಾಮ್. ಇದನ್ನು ಹೊರತುಪಡಿಸಿ ವೀಕ್ಷಕರೇ, ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊಟ್ಟ ಮೊದಲ ತಿಂಗಳು, ಇಸ್ಲಾಮಿಕ್ ಹೊಸ ವರ್ಷ ಎಂದು ಆಚರಿಸುವ ಯಾವುದೇ ಕಾನ್ಸೆಪ್ಟ್ ನಮ್ಮ ಶರೀಯತ್ನಲ್ಲಿ, ಕುರ್ಆನ್ ಮತ್ತು ಹದೀಸಿನ ಮಾರ್ಗದರ್ಶನದಲ್ಲಿ ನಮಗೆ ಕಾಣಿಬರುವುದಿಲ್ಲ. ಹೊಸ ವರ್ಷವನ್ನು ಆಚರಿಸುವುದು ಸಮಯದ ವ್ಯರ್ಥ, ಹಣಕಾಸುಗಳ ವ್ಯರ್ಥ ಹಾಗೂ ಕೇವಲ ಮುಟ್ಟಾಳ್ತನ. ಹೊಸ ವರ್ಷ ಎಂಬುವ ಕಾನ್ಸೆಪ್ಟ್ನಿಂದ ನಾವು ಏನಾದರೂ ಮಾಡಲೇಬೇಕೆಂದರೆ ಒಂದು ಕಾರ್ಯವನ್ನು ನಾವು ಮಾಡಬಹುದು. ನಾವು ಪರಿಶೀಲಿಸಬೇಕು, ಪುನಃ ಹೊಸ ವರ್ಷ ಪ್ರಾರಂಭವಾಗಿದೆ, 1 ವರ್ಷ ನಮ್ಮ ಜೀವನದ ಕಳೆದಿದೆ. ಈ ಸಂಪೂರ್ಣ 1 ವರ್ಷದಲ್ಲಿ ನಾವು ಏನನ್ನು ಮಾಡಿದ್ದೇವೆ? ಈ ಸಂಪೂರ್ಣ 1 ವರ್ಷದಲ್ಲಿ ನಾವು ಮಾಡಿದ ಕಾರ್ಯಗಳು ನಮಗೆ ಏನನ್ನು ಲಾಭವನ್ನು ನೀಡಿದವೆ ಹಾಗೂ ಯಾವ ನಷ್ಟ ನಾವು ಎದುರಿಸಬೇಕಾಯಿತು? ಪರಲೋಕದ ಮುಖಾಂತರವಾಗಿ ನಾವು ಅಲ್ಲಾಹನ ಎಷ್ಟು ನಿಖರವಾಗಿದ್ದೇವೆ, ನಮ್ಮ ಜೀವನದಲ್ಲಿ ಯಾವ ಯಾವ ಪುಣ್ಯಗಳು ನಿಯಮಿತವಾಗಿ ಮಾಡುವುದನ್ನು ನಾವು ಪ್ರಾರಂಭಿಸಿದ್ದೇವೆ, ಯಾವ ಯಾವ ಸುನ್ನತ್ ನಮ್ಮ ಜೀವನದಲ್ಲಿ ನಾವು ಹೆಚ್ಚಾಗಿ ಅನುಸರಿಸಲಾರಂಭಿಸಿದ್ದೇವೆ ಹಾಗೂ ಯಾವ ಯಾವ ಪಾಪಗಳು ನಮ್ಮ ಜೀವನದ ಒಂದು ಭಾಗವಾಗಿವೆ. ನಾನು ಈ ಸಂಪೂರ್ಣ 1 ವರ್ಷದಲ್ಲಿ ಅಲ್ಲಾಹನಿಂದ ದೂರವಾಗಿದ್ದೇನೋ ಅಥವಾ ಇನ್ನು ಅಲ್ಲಾಹನ ನಿಖರವಾಗಿದ್ದೇನೋ? ನನ್ನ ಜೀವನ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನದಿಂದ ಎಷ್ಟು ಸಮಾನತೆಯನ್ನು ಹೊಂದಿದೆ ಹಾಗೂ ಎಷ್ಟು ವಿಭಿನ್ನವಾಗಿದೆ? ಅಥವಾ ಲೌಕಿಕ ಮುಖಾಂತರ ನಾನು 1 ವರ್ಷದ ಹಿಂದೆ ಎಲ್ಲಿದ್ದೆ, ಈಗ ಎಲ್ಲಿದ್ದೇನೆ? ಎಷ್ಟು ಆರ್ಥಿಕ ಅಭಿವೃದ್ಧಿಯನ್ನು ನಾನು ಹೊಂದಿದ್ದೇನೆ ಈ ಸಂಪೂರ್ಣ 1 ವರ್ಷದಲ್ಲಿ? ಎಷ್ಟು ಆರೋಗ್ಯಕ ಅಭಿವೃದ್ಧಿಯನ್ನು ನಾನು ಹೊಂದಿದ್ದೇನೆ? ನನ್ನ ಜೀವನಕ್ಕೆ ಲಾಭ ನೀಡುವ ಕೆಲಸಗಳನ್ನು ನಾನು ಹೆಚ್ಚಿಸಿದ್ದೇನೋ ಅಥವಾ ನಿರ್ಲಕ್ಷ್ಯ, ಟೈಮ್ ವೇಸ್ಟ್, ಸಮಯದ ವ್ಯರ್ಥ ಮಾಡುವ ಕಾರ್ಯಗಳನ್ನು ನಾನು ಈ ಸಂಪೂರ್ಣ 1 ವರ್ಷದಲ್ಲಿ ಹೆಚ್ಚಿಸಿದ್ದೇನೋ? ಈ ಒಂದು ವಿಷಯವನ್ನು ಪರಿಶೀಲಿಸಿ ಈಗ ಮುಂದೆ ಬರುವ ಸಂಪೂರ್ಣ ವರ್ಷವನ್ನು ನಾನು ಹಿಂದೆ ಕಳೆದ ವರ್ಷದಿಂದ ಉತ್ತಮವಾಗಿ ಕಳೆಯಬೇಕೆಂದು ನಿರ್ಧಾರ ಮಾಡುವ ಈ ಒಂದು ಕಾರ್ಯ ಹೊಸ ವರ್ಷದ ಮುಖಾಂತರ ನಾವು ಮಾಡುವ ಒಂದು ಸಹಜ ಕಾರ್ಯವಾಗಿದೆ. ಇದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಆಚರಣೆ, ಯಾವುದೇ ರೀತಿಯ ಸಂತೋಷ ಸಮಾರಂಭ ನಮ್ಮ ಜೀವನಕ್ಕೆ ಯಾವುದೇ ಲಾಭವನ್ನು ನೀಡುವುದಿಲ್ಲ. ಬದಲಿಗೆ ಕೆಲವು ನಷ್ಟಗಳನ್ನು ಅವಶ್ಯವಾಗಿ ನೀಡಬಹುದು. ಸೊ ವೀಕ್ಷಕರೇ, ಈ ತಿಂಗಳು ಮುಹರ್ರಮುಲ್ ಹರಾಮ್, ಅಲ್ಲಾಹ್ ಸುಬ್ಹಾನಹು ವ ತಆಲಾ ವಿಶೇಷವಾಗಿ ಗೌರವ ನೀಡಿದ ಪವಿತ್ರ ತಿಂಗಳು. ಹಾಗೂ ಈ ತಿಂಗಳಿನಲ್ಲೂ ಇದರ 10ನೇ ತಾರೀಕಿನ ದಿನವನ್ನು ಆಶೂರಾ ದಿನ ಎಂದು ಕರೆಯಲಾಗುತ್ತದೆ. ಈ ದಿನ ಅತ್ಯಂತ ಮಹತ್ವ ಮತ್ತು ಪ್ರತಿಫಲಗಳನ್ನು ಹೊಂದಿದೆ. ದುರದೃಷ್ಟವಶಾತ್ ಈ ದಿನದ ಬಗ್ಗೆ ಅನೇಕ ದುರ್ಬಲ ಮತ್ತು ಆಧಾರರಹಿತ ಕಥೆಗಳು ಮತ್ತು ಕಾರ್ಯಗಳು ನಮ್ಮ ಸಮಾಜದಲ್ಲಿ ಪ್ರಸಿದ್ಧವಾಗಿವೆ. ಇಂದು ನಾವು ಸ್ಪಷ್ಟವಾಗಿ, ಸೂಕ್ಷ್ಮವಾಗಿ ತಿಳಿದುಕೊಳ್ಳೋಣ. ಈ 10ನೇ ತಾರೀಖು ಆಶೂರಾ ದಿನದಂದು ಮಾಡಬೇಕಾದ ಕಾರ್ಯಗಳು ಯಾವುದು, ಮಾಡಬಾರದ ಕಾರ್ಯಗಳು ಯಾವುದು? ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾ ನಗರಕ್ಕೆ ವಲಸೆ ಬಂದ ನಂತರ ಇಲ್ಲಿನ ಯಹೂದಿಯರನ್ನು ಈ ಆಶೂರಾ ದಿನ, ಈ 10ನೇ ಮೊಹರ್ರಂ ದಿನದಂದು ಉಪವಾಸವನ್ನು ಆಚರಿಸುವುದನ್ನು ಕಂಡು ಕಾರಣ ಕೇಳಿದಾಗ ಅವರು ಹೇಳಿದರು, ಇದು ನಮ್ಮ ಪರಮಾತ್ಮನು ಹಜ್ ಮೂಸಾ ಅಲೈಹಿಸ್ಸಲಾಂ ರವರನ್ನು ಹಾಗೂ ಬನಿ ಇಸ್ರಾಯೇಲನ್ನು ಫಿರೌನಿನ ದೌರ್ಜನ್ಯದಿಂದ ರಕ್ಷಿಸಿದ ದಿನ. ಇದೇ ದಿನ ಫಿರೌನ್ ನೀರಿನಲ್ಲಿ ಮುಳುಗಿ ಸತ್ತು ಹೋಗಿದ್ದನು ಹಾಗೂ ನಮ್ಮ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ಹಾಗೂ ಅವರ ಜನರಿಗೆ
ನಮ್ಮ ಪೂರ್ವಜರಿಗೆ ಫಿರ್ಔನಿನ ದಬ್ಬಾಳಿಕೆ ಮತ್ತು ದೌರ್ಜನ್ಯದಿಂದ ಮುಕ್ತಿ ದೊರಕಿತ್ತು. ಆದ್ದರಿಂದ ನಾವು ಕೃತಜ್ಞತೆಯ ಸಲುವಾಗಿ ಉಪವಾಸವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಮೂಸಾ ಅಲೈಹಿಸ್ಸಲಾಂ ರವರೊಂದಿಗೆ ನಿಮಗಿಂತ ನಮಗೆ ಹೆಚ್ಚು ಸಂಬಂಧವಿದೆ. ಆ ನಂತರ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸ್ವತಃ ಉಪವಾಸವಿಟ್ಟರು ಹಾಗೂ ಸಹಾಬಾಗಳಿಗೂ ಉಪವಾಸವಿಡುವ ಆದೇಶ ನೀಡಿದರು. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಯಾರು ಆಶೂರ ದಿನದಂದು ಉಪವಾಸವಿಡುತ್ತಾನೋ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನ ಕಳೆದ 1 ವರ್ಷದ ಸಣ್ಣ ಪಾಪಗಳನ್ನು ಕ್ಷಮಿಸುತ್ತಾನೆ. ಇದು ಅಲ್ಲಾಹನ ಅಪಾರ ಕರುಣೆ ಮತ್ತು ದಯೆಯ ಸಂಕೇತವಾಗಿದೆ. ಕೇವಲ 1 ದಿನದ ಉಪವಾಸ ಬದಲಿಗೆ 1 ವರ್ಷದ ಪಾಪಗಳ ಕ್ಷಮೆ. ಈ 1 ವರ್ಷದಲ್ಲಿ ನಾವು ಎಷ್ಟು ಸಣ್ಣ ಪುಟ್ಟ ಪಾಪಗಳನ್ನು ಮಾಡಿದ್ದೇವೆ ನಮಗೇ ಸಹ ನೆನಪಿಲ್ಲ. ಆದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಈ 1 ದಿನದ ಉಪವಾಸದ ಬದಲಿಗೆ ಆ ಎಲ್ಲ ಪಾಪಗಳನ್ನು ಕ್ಷಮಿಸಿಕೊಳ್ಳುವ ಒಂದು ಅವಕಾಶ ನಮಗೆ ನೀಡಿದ್ದಾನೆ. ಹಾಗೂ ಯಹೂದಿಯರು 1 ಉಪವಾಸವಿಡುತ್ತಿದ್ದರೂ ಅವರಿಂದ ಭಿನ್ನವಾಗಿ ನಡೆದುಕೊಳ್ಳಲು 10ನೇ ಉಪವಾಸದ ಜೊತೆ 9ನೇ ಅಥವಾ 11ನೇ ದಿನದ ಉಪವಾಸವನ್ನು ಸಹ ಇಡುವುದು ಉತ್ತಮ. ಆದರೆ ಈಗ ಯಹೂದಿಗಳು ಈ ಉಪವಾಸವನ್ನು ಆಚರಿಸುವುದಿಲ್ಲ. ಆದ್ದರಿಂದ ಸಮಾನತೆ ಅವರಿಂದ ಆಗುವುದಿಲ್ಲ. ಯಾರಾದರೂ ಕೇವಲ 10ನೇ ಮೊಹರಮಿನ ಉಪವಾಸವಿಡಲು ಬಯಸಿದರೂ ಸಹ ಅವರು ಇಡಬಹುದು, ಇದು ಸಹ ಸಹಜ. ಯಾರಾದರೂ ಅದರೊಂದಿಗೆ ಇನ್ನೊಂದು ಸೇರಿಸಿ 9 ಮತ್ತು 10 ಅಥವಾ 10 ಮತ್ತು 11 ಈ 2 ಉಪವಾಸಗಳನ್ನು ಇಟ್ಟರೆ ಇನ್ನೂ ಅತ್ಯುತ್ತಮ. ಅಥವಾ ಯಾರಾದರೂ ಈ 3 ದಿನಗಳಲ್ಲೂ ಸಹ ಉಪವಾಸವಿಟ್ಟರೆ ಅದು ಅತ್ಯುತ್ತಮ. ಏಕೆಂದರೆ ಇದು ಪುಣ್ಯಗಳನ್ನು ಹೆಚ್ಚಿಸುವ ತಿಂಗಳು. ಉಪವಾಸ ಅಲ್ಲಾಹ್ ಸುಬ್ಹಾನಹು ವ ತಆಲನಿಗೆ, ನಮ್ಮ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವ ಒಂದು ಆರಾಧನೆಯಾಗಿದೆ. ಹಾಗೂ ಇನ್ನೊಂದು ಹದೀಸಿನಲ್ಲಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಯಾರು ಆಶೂರಾ ದಿನ ತನ್ನ ಕುಟುಂಬದವರ ಮೇಲೆ ಖರ್ಚನ್ನು ವಿಸ್ತರಿಸುತ್ತಾನೋ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನಿಗೆ ಮುಂದೆ ಬರುವ ಸಂಪೂರ್ಣ 1 ವರ್ಷದ ಜೀವನಾಂಶದಲ್ಲಿ ಬರಕತ್ ನೀಡುತ್ತಾನೆ. ಹೀಗಾಗಿ ನಾವು ಈ ದಿನದಂದು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಸಾಮರ್ಥ್ಯ ನೀಡಿದ್ದರೆ ನಮ್ಮ ಕುಟುಂಬದವರ ಮೇಲೆ ಹೆಚ್ಚು ಖರ್ಚನ್ನು ಮಾಡಬೇಕು, ಅತ್ಯುತ್ತಮವಾದ ಆಹಾರದ ವ್ಯವಸ್ಥೆ ಮಾಡಬೇಕು, ಮಕ್ಕಳನ್ನು ಸಂತೋಷಪಡಿಸಬೇಕು. ಬೇರೆ ದಿನಗಳಿಂದ ಹೆಚ್ಚಾಗಿ ಸ್ವಲ್ಪ ನಾವು ಈ ದಿನದಂದು ನಮ್ಮ ಕುಟುಂಬದವರ ಮೇಲೆ, ನಮ್ಮ ಮನೆಯವರ ಮೇಲೆ ಖರ್ಚು ಮಾಡಬೇಕು. ನಮ್ಮ ಕೈಯಲ್ಲಿ ಆದರೆ, ನಾವು ಅಷ್ಟು ಸಾಮರ್ಥ್ಯವನ್ನು ಹೊಂದಿದ್ದರೆ ನಮ್ಮ ಕುಟುಂಬದವರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ಭಾವ ಬಾಮೈದರಿಗೆ, ಅತ್ತೆ ಮಾವರವರಿಗೆ, ಚಿಕ್ಕಪ್ಪ ದೊಡ್ಡಪ್ಪ, ಚಿಕ್ಕಮ್ಮ ದೊಡ್ಡಮ್ಮರವರಿಗೆ, ಅರ್ಥಾತ್ ಕುಟುಂಬದವರಿಗೆ ಊಟಕ್ಕೆ ಆಹ್ವಾನಿಸಿ ಒಂದು ಸಣ್ಣ ಪುಟ್ಟ ನಾವು ದಾವತ್ ಸಹ ಮಾಡಿದರೆ ಉತ್ತಮ. ಆದರೆ ಒಂದು ಮುಖ್ಯವಾದ ವಿಷಯ ಗಮನವಿಡಬೇಕು, ಸಾಲ ಮಾಡಿ ಅಥವಾ ಹೆಚ್ಚು ವ್ಯರ್ಥವಾಗಿ ಖರ್ಚು ಮಾಡಿ ಔಣತ ಮಾಡಿಸುವುದು ಇದು ಸರಿಯಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸಾಮರ್ಥ್ಯ ನೀಡಿದ್ದರೆ ನಾವು ನಮ್ಮ ಕುಟುಂಬದವರಿಗೆ ಊಟಕ್ಕೆ ಆಹ್ವಾನಿಸಿ ನಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡಿಕೊಳ್ಳುವುದು ಉತ್ತಮ. ವೀಕ್ಷಕರೇ, ನಾವು ಆಶೂರಾ ದಿನದಂದು ಏನನ್ನು ಮಾಡಬೇಕು? ಉಪವಾಸವಿಡಬೇಕು, ತೌಬಾ ಮತ್ತು ಅಸ್ತಗ್ಫಾರ್ ಅಲ್ಲಾಹನಿಂದ ಕ್ಷಮೆಯನ್ನು ಹೆಚ್ಚಾಗಿ ಬೇಡಬೇಕು, ಸಮಯ ತೆಗೆದು ಕುರ್ಆನ್ ಓದಬೇಕು, ತಮ್ಮ ಕುಟುಂಬ ಮಕ್ಕಳಿಗೋಸ್ಕರ, ತಂದೆ ತಾಯಿಯರಿಗೋಸ್ಕರ ದುಆ ಮಾಡಬೇಕು, ಆದಷ್ಟು ಸದಕಾ ಮಾಡಬೇಕು, ಬಡವರ ಸಹಾಯ ಮಾಡಬೇಕು, ತನ್ನ ಕುಟುಂಬದವರ ಮೇಲೆ ಹೆಚ್ಚಾಗಿ ಖರ್ಚು ಮಾಡಬೇಕು, ಬೇರೆ ದಿನಗಳಿಂದ ಸ್ವಲ್ಪ ಹೆಚ್ಚಾಗಿ. ಹಾಗೂ ಮಾಡಬಾರದ ಕಾರ್ಯಗಳೇನೆಂದರೆ, ಈ ದಿನದ ಬಗ್ಗೆ ಜನರಲ್ಲಿ ಅನೇಕ ಮೂಢನಂಬಿಕೆಗಳು ಮತ್ತು ಆಚರಣೆಗಳು ಪ್ರಸಿದ್ಧವಾಗಿದೆ. ಯಾವುದೇ ಒಂದು ವಿಶೇಷ ನಮಾಜ್ ಆಶೂರಾ ದಿನದ ನಮಾಜ್ ಎಂದು ನಾವು ಈ ದಿನ ನಿರ್ವಹಿಸುವುದು ಇದು ಸರಿಯಲ್ಲ, ಇದು ಬಿದಾತ್, ಇದು ತಪ್ಪು. ವಿಶೇಷ ಆಹಾರಗಳನ್ನು ಧಾರ್ಮಿಕ ಕಡ್ಡಾಯವೆಂದು ಭಾವಿಸುವುದು ಇದೂ ಸಹ ತಪ್ಪು. ಈ ದಿನವನ್ನು ಹಬ್ಬವನ್ನಾಗಿ ಆಚರಿಸುವುದು ಇದೂ ಸಹ ತಪ್ಪು. ದೇಹವನ್ನು ಹೊಡೆಯುವುದು, ಗಾಯಗೊಳಿಸುವುದು ಇದೂ ಸಹ ತಪ್ಪು. DJ ಹಾಕಿಕೊಂಡು ಡ್ಯಾನ್ಸ್ ಮಾಡುವುದು, ಜುಲೂಸ್ ತೆಗೆಯುವುದು, ಹಾಗೂ ಹಳೆಯ ಜನರು ಹೇಳಿದಂತೆ ಹೆಂಡತಿಯರು ಗಂಡರ ಮುಖವನ್ನು ಈ ದಿನ ನೋಡಬಾರದೆಂದು ಭಾವಿಸುವುದು
ನೋಡಿದರೆ ನಿಂಗಳ ಆಯಸ್ಸು ಕಮ್ಮಿಯಾಗುತ್ತದೆ, ನಷ್ಟವಾಗುತ್ತದೆ, ಈ ರೀತಿಯ ಎಲ್ಲ ಮುಟ್ಟಾಳ್ತನ, ಇದನ್ನು ನಂಬುವುದು ಇತ್ಯಾದಿ ಈ ಎಲ್ಲ ಕಾರ್ಯಗಳು ವೀಕ್ಷಕರೇ ಇಸ್ಲಾಮಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಇದು ಇಸ್ಲಾಂ ಅಲ್ಲ, ಇದು ಶರೀಯತ್ ಅಲ್ಲ, ಇದು ಅಲ್ಲಾಹನ ಆದೇಶವಲ್ಲ, ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಉಪದೇಶವಲ್ಲ, ಇದು ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸಹಾಬಾಗಳ ಜೀವನವಲ್ಲ, ಇದು ನಮ್ಮ ಔಲಿಯಾ ಅಲ್ಲಾಹನ ಪ್ರಿಯ ಭಕ್ತರ ಜೀವನವಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಈ 10ನೇ ಉಪವಾಸವನ್ನು ಮಾಡಬೇಕಾದ ಕೇವಲ ಈ ಕಾರ್ಯಗಳನ್ನು ನಿರ್ವಹಿಸಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲನಿಂದ ದುಆ ಮಾಡೋಣ. ಅಲ್ಲಾಹ್ ಸುಬ್ಹಾನಹು ವ ತಆಲ ನಮಗೆಲ್ಲರಿಗೂ ಈ ಸಂಪೂರ್ಣ ವರ್ಷ ಅವನ ನಿಖರವಾಗುವ, ಅವನಿಗೆ ಸಂತೋಷಪಡಿಸುವ, ಅವನು ಆದೇಶಿಸಿರುವ ಕಾರ್ಯಗಳಲ್ಲಿ ನಿರತರಾಗಿ ಕಳೆಯಲು ಅನುವು ಮಾಡಿಕೊಡಲಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.